ಇವತ್ತು ಹಸಿ ಅರ್ಶಿನ ಬೇರ್ಲಿಂದ ಉಪ್ಪಿನಕಾಯಿ ಹಾಕಿವ್ರಿ. ಅದು ಹೆಂಗೆ ಮಾಡೋದು ಅಂತ ನೋಡುಂ ಬರ್ರಿ. ಹಸಿ ಅರ್ಶಿನದ್ದು ಈ ಥರ ಸೊಪ್ಪಿ ತೆಗಿಬೇಕ್ರಿ. ಎಲ್ಲ ಅಷ್ಟು ಮೊದಲು ಸೊಪ್ಪಿ ತೆಗೆದಿಟ್ಕೋಬೇಕು. ತೆಗೆದಿಟ್ಕೊಂಡು ಈ ಥರ ಸಣ್ಣಗೆ ಹೋಳ ಹೆಚ್ಚಬೇಕ್ರಿ. ಈಗ ಈ ಥರ ಎಲ್ಲ ಸಣ್ಣಗೆ ಹೆಚ್ಕೊಂಡು ಒಂದು ಬುಟ್ಟಿ ಒಳಗೆ ಹಾಕಿಡ್ಬೇಕ್ರಿ. ಅದಕ್ಕೆ ಒಂದು 10-12 ನಿಂಬೆಹಣ್ಣು ಹೆಚ್ಚಬೇಕ್ರಿ. ನಿಂಬೆಹಣ್ಣು ಹೆಚ್ಚಿ ಎಲ್ಲ ರಸ ಹಿಂಡ್ಬೇಕು ಅದಕ್ಕೆ. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕ್ರಿ. ಉಪ್ಪು ಹಾಕಿ ಅದಕ್ಕೆ ಸ್ವಲ್ಪ ಖಾರ ಪುಡಿ ಹಾಕಬೇಕು. ಅರ್ಶಿನ ಪುಡಿ ಏನು ಹಾಕೋದು ಅವಶ್ಯಕತೆ ಇಲ್ಲರಿ. ಅದು ಅರ್ಶಿನದೇ ಹಸಿ ಅರ್ಶಿನ ಇರ್ತಾವೆ. ಸ್ವಲ್ಪ ಖಾರ ಪುಡಿ ಹಾಕಿ ಅದಕ್ಕೆ ಒಂಚೂರು ಮೆಂತ್ಯ ಬೆಚ್ಚಗೆ ಮಾಡಿ ಪುಡಿ ಮಾಡಿ ಇಟ್ಕೋಬೇಕ್ರಿ. ಅದು ಸ್ವಲ್ಪ ಪುಡಿ ಹಾಕಿ ಚಲೋತ್ನೇ ಕಲಿಸ್ಬೇಕ್ರಿ. ಈಗ ಅಷ್ಟು ಚಲೋತ್ನೇ ಕಲಿಸಿ ಒಂದು ಭರಣಿ ಒಳಗೆ ಒಂಚೂರು ತಳದಾಗ ಉಪ್ಪು ಹಾಕ್ಬೇಕ್ರಿ. ಹಾಕಿ ಭರಣಿ ಒಳಗೆ ತುಂಬಿಡ್ಬೇಕು. ತುಂಬಿ ಮ್ಯಾಲೆ ಒಂಚೂರು ಉಪ್ಪು ಉದುರಿಸಿ ಮುಚ್ಚಿಟ್ಟು ಒಂದು 15 ದಿನ, ಒಂದು 8-10 ದಿನ ಆಗಿಂದ ತಿನ್ಬೇಕ್ರಿ. ಭಾರಿ ರುಚಿ ಆಗ್ತಾವ್ರಿ, ಭಾರಿ ಟೇಸ್ಟ್ ರೀ ಅವು. ಈಗ ಹಸಿ ಅರ್ಶಿನ ಬೇರು ಉಪ್ಪಿನಕಾಯಿ ರೆಡಿ. ಆರೋಗ್ಯಕ್ಕೂ ಚಲೋ ರೀ ಅವು ತಿಂದ್ರೆ.